ಎಷ್ಟು ಇಡ್ಲಿ ಮಾಡ್ತೀರಾ ಒಂದು ದಿನಕ್ಕೆ? ಒಂದು 1000 ಚಿಲ್ಲರೆ ಆಯ್ತು ಸರ್. 1000 ಚಿಲ್ಲರೆ ಇಡ್ಲಿ ಮಾಡ್ತೀರಾ? ಓಕೆ. ಆ್ಯಂಡ್ ಇನ್ನೊಂದು ವಿಚಾರ ನೋಟಿಸ್ ಮಾಡಿದ್ರಾ, KFC ಸುಮಾರು ದಿನ ಆಯಿತು ಟೀ ಶರ್ಟ್ ಹಾಕಿ. ಸೊ ಇವತ್ತು ನೋಡಿದ ತಕ್ಷಣ ಹಾಕೋಣ ಅಂತ. ಸೊ ಅದಕ್ಕೋಸ್ಕರ ಒಂದು 2-3 ಶೂಟ್ಗೆ ಹಾಕಿರ್ತೀನಿ ಇವತ್ತು ಮಾಡೋ ಶೂಟ್ಗೆಲ್ಲನೂ. ಅಲ್ಟಿಮೇಟ್. ಯಾರು ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಚಿತ್ರದುರ್ಗ ಗೈಸ್. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ 29 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಎಕ್ಸಾಕ್ಟ್ ಲೊಕೇಶನ್ನು ಹಿರಿಯೂರು TB ಸರ್ಕಲ್ ಹತ್ರ ಬರುವಂಥ ಗುಡ್ ಹೋಟೆಲ್ ಗೈಸ್. ಹೋಟೆಲ್ ಎಂಟ್ರೆನ್ಸಲ್ಲಿ ನಿಮ್ಗೆ ಯಾವುದೇ ಥರ ಬೋರ್ಡ್ ಇರಲ್ಲ. ಲೋಕಲಿ ಪಾಪ್ಯುಲರ್ ಸುಂದರನ ಹೋಟೆಲ್. ಜಸ್ಟ್ ನೀವು ಎಂಟ್ರಿ ಆಗಬೇಕಾದ್ರೆ ಸುಂದರ್ ಗಣೇಶ್ ಹೋಟೆಲ್ ಅಂತ ಚಿಕ್ಕದಾಗಿ ಹಾಕಿದ್ದಾರೆ. ಬಟ್ ಫಸ್ಟಿಂದಾನೇ ಹೆಸರು ಕರೆಯೋದು ಗುಡ್ ಹೋಟೆಲ್ ಅಂತ. ಏನಷ್ಟು ಸ್ಪೆಷಲ್ ಅಂದರೆ ಜಸ್ಟ್ ಇಡ್ಲಿ, ರೈಸ್ ಬಾತು, ಉದ್ದಿನೊಡೆ ಇಷ್ಟು ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಟೈಮಿಂಗ್ಸು. ಬಟ್ ಲೋಕಲಿ ಹೆವಿ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಪಾಟು. ಯಾಕಂದರೆ ಒಂದು ದಿನಕ್ಕೆ 1000ಕ್ಕಿಂತ ಹೆಚ್ಚು ಇಡ್ಲಿನ ಸೆಲ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಗೈಸ್. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಹೋಗೋಣ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಲೈಕ್, ಶೇರ್, ಕಮೆಂಟು ಮರದ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಶಾರ್ಟ್ ಬನ್ನಿ ಹೋಗೋಣ. ಇಲ್ಲೇ ತಟ್ಟೆ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಲೋಕಲ್ ಎಷ್ಟು ಏನು ಮಾಡ್ತಾರೆ ಗೊತ್ತಾ, ತಟ್ಟೆ ತೊಗೊಂಡು ಇಡ್ಲಿ ಎಲ್ಲ ಹಾಕ್ತಾರೋ ಅಲ್ಲಿ ಹೋಗಿ ನಿಂತ್ಕೊಬಿಡ್ತಾರೆ. ಸೀದಾ ಅವರೇ ತೊಗೊಂಡು ಹಾಕ್ಬಿಟ್ಟು ಲಾಸ್ಟಲ್ಲಿ ಲೆಕ್ಕ ಹೇಳ್ತಾರೆ. ಅಣ್ಣ ನಮಗೆ ಇಡ್ಲಿ ಅಣ್ಣ 3 ಹಾಕಿ. ಮಲ್ಲಿಗೆ ಒಯ್ದಂಗಿದೆ ಇಡ್ಲಿ. ಸಾಕಣ್ಣ 3 ಇಡ್ಲಿ ಸಾಕು. ವಡೆ ಅಣ್ಣ ಒಂದು ವಡೆ ಕೊಟ್ಬಿಡಿ. ಮತ್ತು ಚಟ್ನಿ, ಸಾಂಬಾರ್. ಟೇಬಲ್ ಇದೆಯಾ? ಹಾಕೋತೀನಿ. ಎಲ್ಲ ಟೇಬಲ್ ನಿಮಗೆ ಚಟ್ನಿ ಮತ್ತು ಸಾಂಬಾರು ಇಟ್ಬಿಡ್ತಾರೆ. ನಿಮ್ಗೆ ಎಷ್ಟು ಬೇಕೋ ಸಫಿಷಿಯೆಂಟ್ ಆಗಿ ಹಾಕೋಬೋದು. ಸಾಂಬಾರು ಅಂತೂ ಸಫಿಷಿಯೆಂಟ್ ಆಗಿದೆ. ಬಟ್ ಚಟ್ನಿ ಅಂತೂ ಎಲ್ಲರೂ ಖಾಲಿ ಆಗಿದೆ. ಅಣ್ಣ ಒಂದು ನಿಮಿಷ ಅಣ್ಣ. ನಾವು ಆಚೆ ಹೋಗಿ ಟ್ರೈ ಮಾಡೋಣ. ಇಲ್ಲಿ ದೇವ್ರನ್ನ ವಿಡಿಯೋ ಮಾಡೋಕ್ಕಾಗಲ್ಲ. ಜಸ್ಟ್ ಹೇಗಿದೆ ಅಂತ ನೋಡಿ. ಸಿಂಪಲ್ ಆ್ಯಸ್ ದಟ್ ಅಂತಲೇ ಅನಿಸುತ್ತೆ. ಒಂದು ಇಡ್ಲಿ ಕಾಸ್ಟು 10 ರೂಪಾಯಿ ಗುರು. ಹೇಗಿದೆ ಅಂತ ನೋಡಿ. ಚಿಕ್ಕ ಇಡ್ಲಿ, ತಟ್ಟೆ ಇಡ್ಲಿ ಎಲ್ಲ ನಿಮಗೆ ಸಿಗಲ್ಲ. 10 ರೂಪಾಯಿ ಕೊಡ್ತಿರೋಂಥ ಒಂದು ಚಿಕ್ಕ ಇಡ್ಲಿ, ಅದರೊಟ್ಟಿಗೆ ಒಂದು ಉದ್ದಿನೊಡೆನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಾಸ್ಟ್ 10 ರೂಪಾಯಿ. ಇದರ ಕಾಂಬಿನೇಷನಾಗಿ ಸಾಂಬಾರು ಬರುತ್ತೆ ಮತ್ತು ಚಟ್ನಿ ಬರುತ್ತೆ. ನಾವು ಮೊದಲು ಇಡ್ಲಿ ಟೇಸ್ಟ್ ಮಾಡೋಣ. ಹೇಗಿದೆ ನೋಡಿ. ಫುಲ್ಲು ಸಾಫ್ಟ್ ಗುರು. ಅದು ನಾನು ಬಿಸಿಯಾಗಿ ಕೊಟ್ಟಿದ ತಕ್ಷಣ ತಿಂದಿದ್ದೆ ಅಂದ್ಕೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಇದರೊಟ್ಟಿಗೆ ಚಟ್ನಿ ಟೇಸ್ಟ್ ಮಾಡೋಣ ಫಸ್ಟು. ಅಲ್ಟಿಮೇಟ್ ಗುರು. ಚಟ್ನಿ ಅಂತೂ 200% ಹೋಮ್ ಫೀಲ್ ಕೊಡುತ್ತೆ ನಿಮಗಂತೂ. ಹುರ್ಗಡ್ಲೆ ಹಾಕಿ ಮಾಡಿರುವಂಥ ಒಂದು ಇದು. ಅದಾದಮೇಲೆ ನಿಮಗೆ ಹಸಿಮೆಣಸಿನಕಾಯಿ ಖಾರ ಹೊತ್ತು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಓವರ್ ಲಿಕ್ವಿಡ್ ಆಗಿರಲ್ಲ, ಓವರ್ ತಿಕ್ಕಾಗಿರಲ್ಲ, ಸೆಮಿ ಕನ್ಸಿಸ್ಟೆನ್ಸಿಲಿ ಬರುವಂಥ ಒಂದು ಚಟ್ನಿ. ಜಸ್ಟ್ ನೀವು ಇಡ್ಲಿನ ಹಿಂಗೆ ತೊಗೊಂಡ್ರೆ ಸಾಕು, ಫುಲ್ ಹೀರ್ಕೊಬಿಡುತ್ತೆ. ಕ್ರೇಜಿಯಸ್ಟ್ ಇಡ್ಲಿ ಮತ್ತು ಚಟ್ನಿ ಕಾಂಬೋ. ಜಸ್ಟ್ ನಿಮಗೆ ಬೆಳಿಗ್ಗೆ ಟೈಮಲ್ಲಿ ಸಿಂಪಲಾಗಿ ಒಂದು ಮನೆ ತಿಂಡಿ ಮಾಡಬೇಕಂದ್ರೆ 200% ಈ ಜಾಗವಂತೂ ಬರ್ಬೋದು ಅಂತಲೇ ಹೇಳ್ತೀನಿ. ಜಸ್ಟ್ ನೀವು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋಗೋ ಹೈವೇ ಹಿರಿಯೂರ ಹತ್ರ ಜಸ್ಟ್ ನೀವು ಸರ್ವಿಸ್ ರೋಡ್ ತೊಗೊಂಡು ಒಳಗೆ ಬಂದಿದ್ದ ಕೂಡಲೇ TB ಸರ್ಕಲ್ ಅಂತ ಬರುತ್ತೆ. ಅಲ್ಲಿ ಒಳಗೆ ಬಂದಿದ್ದ ಕೂಡಲೇ ಒಂದು ಚೇಂಬರ್ ಥರ ಇದೆ. ಅದ್ರ ಒಳಗಡೆ ಹೆವಿ ಗಾಡಿ ನಿಂತಿಟ್ಟು ನೀವು ಬೆಳಿಗ್ಗೆ ತಿಂಡಿಗೆ ಬಂದ್ರಂತೂ ಅಲ್ಲಿ ಬಂದು ನೀವು ಈಸಿಯಾಗಿ ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಸ್ಪಾಟು. ಪಾರ್ಕಿಂಗ್ ಕೂಡ ಆರಾಮಾಗಿದೆ. ಅಲ್ಟಿಮೇಟ್. ಇಡ್ಲಿ ಅಂತೂ ಇನ್ನೂ ಸಾಫ್ಟ್ ಇದೆ. ಬಟ್ ಕೊಟ್ಟಿದ ತಕ್ಷಣ ತಿಂದರೆ ಬಿಸಿಯಾಗಿ ತಿನ್ನೋಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ತಟ್ಟೆ ಸಾಂಬಾರು ಮತ್ತು ಚಟ್ನಿ ಹಾಕಿದ ತಕ್ಷಣ ಫುಲ್ ಮಿಕ್ಸ್ ಆಗಿ ಸಾಂಬಾರು ಚಟ್ನಿ ಥರ ಇದೆ. ಸಾಂಬಾರೇ ಕಣ್ಣು ಕಾಣ್ತಾ ಇಲ್ಲ. ಸಾಂಬಾರು ಓಕೆ, ಬಟ್ ಚಟ್ನಿ ಮತ್ತು ಇಡ್ಲಿ ಕಾಂಬಿನೇಷನ್ ಅಂತೂ ಆನ್ ಪಾಯಿಂಟು. ಮೇಯ್ನ್ ಖುಷಿಯಾಗಿದ್ದ ವಿಚಾರ ಏನಂತ ಗೊತ್ತಾ, ನಾನು ನೋಡಿದ ಪ್ರಕಾರ ಫಸ್ಟ್ ನಿಮ್ಮ ಹತ್ರ ಬಿಲಿಸ್ಕೊಳ್ಳಲ್ಲ. ಜಸ್ಟು ಕಸ್ಟಮರ್ ಬರ್ತಾರೆ, ತಟ್ಟೆ ತೊಗೋತಾರೆ, ಡೈರೆಕ್ಟಾಗಿ ಇಡ್ಲಿ ಹಾಕಿರ್ತಾರೆ, ಅಲ್ಲಿ ಹತ್ರ ಹೋಗ್ಬಿಟ್ಟು ಅವರೇ ತಗೋತಾರೆ. ತೊಗೊಂಡು ಲಾಸ್ಟಲ್ಲಿ ಅವ್ರು ಲೆಕ್ಕ ಹೇಳ್ತಾರೆ, ಇಷ್ಟ ಆಯ್ತು ಅಣ್ಣ, ನಾವು ಇಷ್ಟಿದ್ದೀರ, ಸರಿ ಅಣ್ಣ ಇಷ್ಟು ಅಮೌಂಟ್ ಅಂತ ಕೊಟ್ಬಿಡು ಹೋಗಿ ಅಂತ ಹೇಳ್ತಾರೆ. ಒಂಥರ ಬೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ನೋಟಿಸ್ ಮಾಡಿದ್ರಾ, KFC ಸುಮಾರು ದಿನ ಆಯಿತು ಟೀ ಶರ್ಟ್ ಹಾಕಿ. ಸೊ ಇವತ್ತು ನೋಡಿದ ತಕ್ಷಣ ಹಾಕೋಣ ಅಂತ. ಸೊ ಅದಕ್ಕೋಸ್ಕರ ಒಂದು 2-3 ಶೂಟ್ಗೆ ಹಾಕಿರ್ತೀನಿ ಇವತ್ತು ಮಾಡೋ ಶೂಟ್ಗೆಲ್ಲನೂ.
ಒಂಥರ ನಾಸ್ಟಾಲ್ಜಿಕ್ ಫೀಲು. ಇದೇ ಟಿ ಶರ್ಟ್ ಹಾಕ್ಕೊಂಡು 2 ವೀಲರಲ್ಲಿ ಹೆವಿ ಗಲ್ಲಿ ಓಡಾಡ್ಬಿಟ್ಟಿದ್ದೀನಿ ನಾನಂತೂ. ಸೊ ಈ ಸಲ ಕಾರಲ್ಲಿ ಈ ಥರ ಹಾಕೊಂಡು ಓಡಾಡೋಕ್ಕೇನೋ ಒಂಥರ ಖುಷಿ ಅಂತಲೇ ಹೇಳ್ತೀನಿ. ನೆನಪಾಗುತ್ತೆ ನಮಗಂತೂ. ಸೇವಡೆ ಸಪೋರ್ಟ್ ಮಾಡಿಬಿಟ್ಟಿದ್ದೀರಾ. ಸೊ ಇನ್ನೂ ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋನ ಆದರ್ಶನಕ್ಕೆ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಹೆವಿ ಪ್ಲ್ಯಾನ್ಸ್ ಇದೆ ನನಗಂತೂ. ವಡೆ ಟೇಸ್ಟ್ ಮಾಡೋಣ. ಸಿಡಿ ವಡೆ, ಇದಕ್ಕೂ ಕಾಸ್ಟು 10 ರೂಪಾಯಿ. ಹಾ ಕ್ರಿಸ್ಪಿದೆ ಗುರು, ನೋಡಿ ಹೇಗಿದೆ, ಸಿಂಪಲ್ ಆಗಿದೆ. ಫುಲ್ ಆ್ಯಂಡ್ ಫುಲ್ ಫ್ಲಫಿ ಕನ್ಸಿಸ್ಟೆನ್ಸಿ. ಟೇಸ್ಟ್ ಮಾಡುವ. ಅಲ್ಟಿಮೇಟ್ ವಡೆ ಗುರು. ಔಟ್ರ್ ಅಂತೂ ಕ್ರಿಸ್ಪ್ನೆಸ್ ಟಾಪ್ ನಾಚ್ ಇದೆ, ಒಳಗಡೆ ಅಂತೂ ಸಾಫ್ಟ್ನೆಸ್ ಸೈಕ್ ಆಗಿದೆ ಅಂತ ಹೇಳ್ಬೋದು. ಸಾಂಬಾರಲ್ಲಿ ಸೋಕ್ ಹಾಕ್ಬಿಡಿದೆ. ಬಟ್ ನನ್ನ ಪರ್ಸನಲ್ ಫೇವ್ರೆಟ್ ಚಟ್ನಿ ಒಟ್ಟಿಗೆ ಇಡ್ಲಿನೂ ಸೂಪರು, ವಡೆನೂ ಆಸಮ್ ಆಗಿದೆ ಅಂತ ಹೇಳ್ತೀನಿ. ಹೊರಗಡೆ ಅಂತೂ ಮಾಡೋಕ್ಕೆ ಆಗ್ತಿಲ್ಲ, ಆಚೆ ಬಿಸಿಲಿ ಬೆವರು ಸ್ವಲ್ಪ ಜಾಸ್ತಿ ಆಗ್ತಿದೆ. ಹೊರಗಡೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ದಾರೆ, ನನಗೂ ಕಷ್ಟ, ಪಾಪ ಅವ್ರಿಗೂ ಕಷ್ಟ. ಅದಕ್ಕೋಸ್ಕರ ಆಚೆ ಮಾಡ್ತಾಯಿದ್ದೀನಿ. ಗುಡ್ ಹೋಟ್ಲು ಬಗ್ಗೆ ಕೇಳಿದ್ರು, ಅದು ಟೇಸ್ಟ್ ಮಾಡಿದ್ರು, ಜಸ್ಟ್ ಡೂ ಕಮ್ಮಿ. ಆ್ಯಂಡ್ ಚಿತ್ರದುರ್ಗದಲ್ಲಿ ನಮ್ಮ ವೀಡಿಯೋಸ್ ನೋಡ್ತಾ ಇರ್ತೀರಾ. ಸೊ ನೀವು ಟೇಸ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಹಾಕಿ. ಇದ್ರ ಜೊತೆಗೆ ಬೇರೆ ಪ್ಲೇಸಸ್ ನನಗೆ ಸಜೆಷನ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಟ್ರೈ ಮಾಡ್ತೀನಿ. ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ರೈಸ್ ಬಾತ್ ಇಸ್ಕೊಂಡು ಮುಗಿಸೋಣ. ನೆಕ್ಸ್ಟ್ ಐಟಮ್ ರೈಸ್ ಬಾತ್ ಅಣ್ಣ. ರೈಸ್ ಬಾತ್ ಆಫ್ ಹಾಕೋಣ. ಹಾಂ ಸಾಕು. ಎಷ್ಟು ಹಾಫ್ ರೈಸು? ಎಷ್ಟು ಹಾಫ್ ರೈಸು? 30 ಡನ್. ಹಾಫ್ ರೈಸ್ ಕಾಸ್ಟು 30. ಬಟ್ ಹಾಫ್ ರೈಸ್ ಥರ ಅನ್ನಿಸ್ತಾ ಇಲ್ಲ, ಫುಲ್ ರೈಸ್ ಥರ ಅನ್ನಿಸ್ತಾ ಇದೆ. ಚಟ್ನಿ ಒಂಚೂರು ಹಾಕೊಂಡು ಹೋಗ್ಬಿಡೋಣ. ಟೊಮೆಟೊ ಬಾತ್ ಮಾಡಿದ್ದಾರೆ. ಹೇಗಿದೆ ನೋಡಿ, ಬಿಡಿ ಆಗಿದೆ. ಫುಲ್ ರೈಸ್ ಇದ್ದಂಗಿದೆ. ಹಾಫ್ ರೈಸ್ ಅಂತ ಹೇಳ್ತಾರೆ. ಇದರ ಕಾಸ್ಟು 30 ರೂಪೀಸ್. ಫುಲ್ ರೈಸ್ ಅಂದರೆ 50 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಮುಟ್ಬೇಕಾದ್ರೆ ಹಿತವಾಗಿದೆ ಟೊಮೆಟೊ ಬಾತ್. ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಹಿರಿಯೂರಲ್ಲೇ ಒಂದು 100% ಮನೆ ತಿಂಡಿ ನೀವು ಮಾಡಬೇಕಂತ ಅಂದ್ಕೊಂಡ್ರೆ ಶಿಸ್ತಾಗಿ ಒಂದು ಜಾಗಕ್ಕೆ ಬನ್ನಿ. ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ವಿತೌಟ್ ಚಟ್ನಿನೇ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಈಗ ವಿತ್ ಚಟ್ನಿ ನೋಡೋಣ ಹೇಗಿರುತ್ತಂತ. ಕ್ರೇಜಿ ಗುರು. ಇಡ್ಲಿ ತಿಂದೆ, ವಡೆ ತಿಂದೆ, ರೈಸ್ ಬಾತ್ ಹಾಕೊಂಡಿದ್ದೀನಿ. ಹೆವಿ ಅಂತ ನಿಮ್ಗೆ 1% ಅನ್ಸಲ್ಲ. 100% ಮನೆ ತಿಂಡಿ ತಿಂದಂಗೆ ನಿಮಗೆ ಒಂದು ಫೀಲ್ ಇರುತ್ತೆ. ಸಿಂಪಲ್ ಆಗಿದೆ ರೈಸ್ ಬಾತ್ ಅಂತೂ. ಆರಾಮಾಗಿ ಹಾಫ್ನೇ ಫುಲ್ ಥರ ಕೊಡ್ತಾರೆ. ಇದನ್ನು ತಿಂದರೆ ನಿಮ್ಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬಂದು ತಿನ್ನೋರು ಜಾಸ್ತಿ, ಪಾರ್ಸಲು ಸ್ವಲ್ಪ ಜಾಸ್ತಿ. ಬರೋರಂತೂ ಈ ಟಿಫನ್ ಬಾಕ್ಸ್ಗೆಲ್ಲ ಹಂಗೆ ಕಟ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಚಿಕ್ಕ ಮಕ್ಕಳಿಗೆ ತಗೊಬಂದು ಇಲ್ಲೇ ಡೈರೆಕ್ಟಾಗಿ ತಿನ್ನಿಸಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ. ಒಂದು ಒಳ್ಳೆ ಜಾಗ ಗುರು ಇದಂತೂ. ಒಂದು ಬೆಸ್ಟ್ ರೈಸ್ ಬಾತ್ ಗುರು. ಹೊರಗಡೆ ಒಂದು ಬ್ಯಾಕ್ ಯಾರ್ಡ್ ಅಂತ ಜಾಗ ಇದೆ, ಅಲ್ಲೂ ನಿಂತ್ಕೊಂಡು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಒಳಗಡೆ ನಾರ್ಮಲ್ ಆಗಿದೆ, ಅಲ್ಲೂ ಕೂಡ ಕೂತ್ಕೊಂಡು ಟ್ರೈ ಮಾಡ್ಬೋದು. ಕ್ಲೀನಾಗಿ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. 29 ವರ್ಷ ಹಳೆ ಜಾಗ ಗೈಸ್. TB ಸರ್ಕಲ್ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ರೈಸಿಂಗ್ ಕೊಟ್ಟಿರ್ತೀನಿ. ಹಿರಿಯೂರಲ್ಲಿ ಗುಡ್ಲು ಹೋಟ್ಲ್ ಬಗ್ಗೆ ಕೇಳಿದರೆ ಟೇಸ್ಟ್ ಮಾಡಿದರೆ ಜಸ್ಟ್ ಡೂ ಕಮ್ಮಿ. ಟೇಸ್ಟ್ ಹೇಗಿರುತ್ತೆ ಅಂತ ಒಂದು ಲಾಸ್ಟ್ ಬೈಟ್ ತಿಂದು ನಾನು ಕೂಡ ಹೊರಡ್ತೀನಿ. ಸೈಕು ಅಣ್ಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಅಣ್ಣ? ನಾಗಭೂಷಣ ಅಂತ. ಓಕೆ. ಹಿರಿಯೂರಲ್ಲಿ ಹೋಟ್ಲ್ ಯಾವಳ ಫೇಮಸ್ ಅಂತ ನನಗೊಬ್ರು ಹೇಳಿದ್ರೆ ಅದಕ್ಕೋಸ್ಕರ ಬಂದಿನಿ. ಮೊದಲು ಹೋಟ್ಲ್ ಹೆಸರೇನಣ್ಣ? ಇದು ಸುಂದರ್ ಗಣೇಶ್ ಅಂತ. ಆದ್ರೆ ಬೋರ್ಡ್ ಗೀಡ್ ಏನು ಹಾಕಿಲ್ಲ? ಸುಂದರ್ ಗಣೇಶ್ ಅಂತ ಯಾವಾಗ ಬೋರ್ಡ್ ಗೀಡ್ ಏನಿಲ್ಲ ಆದ್ರೆ? ಇಲ್ಲ ಸರ್, ಈಗ ರೀಸೆಂಟ್ ಆಗಿ ಹಾಕಿದ್ವಿ. ಮನೇಲಿ ಒಂದು 5-6 ತಿಂಗಳು ಆಯ್ತು ಅಷ್ಟೇ. ಇವಾಗ ಹಾಕಿದೀರಾ? ಎಷ್ಟು ವರ್ಷ ಆಯ್ತಣ್ಣ ಶುರುವಾಗಿ? 96 96 ಅಂದ್ರೆ 29 ವರ್ಷ. ಓಕೆ. ಏನಣ್ಣ ಸ್ಪೆಷಲ್ ಇಲ್ಲಿ? ಇಡ್ಲಿ ವಡೆ ಸ್ಪೆಷಲ್ ಸರ್. ಇಲ್ಲಿ ಪಲಾವ್. ಮುಂಚೆ ಅವ್ರು ತಾಯಾರು ಮಾಡ್ತಿದ್ರು, ಲಕ್ಷ್ಮಮ್ಮ ಅಂತ. ಓಕೆ. ಈಗ ಅವ್ರಿದ್ರು ಮಕ್ಕಳು ಇಬ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಸುಂದರ ಗಣೇಶ್ ಅಂತ. ಏನೇನು ಸಿಗುತ್ತೆ ಇಡ್ಲಿ ಒಟ್ಟಿಗೆ? ಇಡ್ಲಿ ವಡೆ ಪಲಾವು ಇಷ್ಟೇ 3 ಐಟಮ್. 3 ಐಟಮ್. ಟೈಮಿಂಗ್ಸ್ ಅಣ್ಣ? ಟೈಮ್ಸ್ ಬೆಳಗ್ಗೆ 7 ಗಂಟೆಯಿಂದ 10-10:30 ಲಾಸ್ಟ್ ಸರ್. ಅಷ್ಟೇ 3-4 ಅವರ್ ಮಾತ್ರ ರನ್ ಮಾಡ್ತೀರಾ? ಎಲ್ಲಾ ಕಡೆ ಇಡ್ಲಿ ಬೇಯ್ತಾನೆ ಇದೆ. ಎಷ್ಟು ಇಡ್ಲಿ ಮಾಡ್ತೀರಾ ಒಂದ್ ದಿನಕ್ಕೆ? ಒಂದು 1000 ಚಿಲ್ಲರೆ ಇದೆ ಸರ್. 1000 ಚಿಲ್ಲರೆ ಇಡ್ಲಿ ಮಾಡ್ತೀರಾ? ಓಕೆ. ಮಧ್ಯಾಹ್ನ ಸಿಗಲ್ಲ? ಸಂಜೆ 10-10:30 ಕ್ಲೋಸ್ ಆಗುತ್ತೆ. ಓಕೆ. ಚಟ್ನಿ ಒಟ್ಟಿಗೆ ಏನ್ ಕೊಡ್ತೀರಾ? ಸಾಂಬಾರು ಚಟ್ನಿ? ಇದು ಕಡಲೆ ಬೀಜ ಚಟ್ನಿ ಮಾಡೋದು. ಓಕೆ. ಸಾಂಬಾರ್ ಬರಲ್ಲ? ಸಾಂಬಾರ್ ಮಾಡ್ತೀವಿ ಸರ್. ಸಾಂಬಾರ್ ಡೈಲಿ ಒಂದೊಂದ್ ತರ ತರಕಾರಿ. ಓಕೆ. ಸಾಂಬಾರ್ ಬರುತ್ತೆ ಡೈಲಿ. ಒಂದಿನ ನವಿಲ್ ಕೋಸು, ಒಂದಿನ ಮೂಲಂಗಿ. ಎಷ್ಟಣ್ಣ ಒಂದ್ ಇಡ್ಲಿ?
10 ರೂಪಾಯಿ ಒಂದು ಇಡ್ಲಿ. 10 ರೂಪಾಯಿ. ಒಂದು ಪ್ಲೇಟ್ಗೆ ಎಷ್ಟು ಇಡ್ಲಿ ಕೊಡ್ತಾರೆ? 4 ಇಡ್ಲಿ. 4 ಇಡ್ಲಿ ಬರುತ್ತೆ. ಓಕೆ. ಇಲ್ಲ ಅವರೇ ತಗೊಂಡು ಅವ್ರೇ ಹಾಕಿ ತಿಂದು ಅವರೇ ಲೆಕ್ಕ ಹೇಳ್ಬೇಕು, ನಾವೇನು ಕೇಳಲ್ಲ ಇಲ್ಲಿ. ಯಾರು ಹೋಟೆಲ್ ತರ ಫಸ್ಟೇ ಬಿಲ್ ಇಸ್ಕೊಂಡು ಆ ಥರ ಎಲ್ಲ ಮಾಡಲ್ಲ. ಏನಿಲ್ಲ, ಎಲ್ಲ ಅಂತಾರ ಇಲ್ಲಿ ಎಲ್ಲ ರೈತರ ಮಕ್ಕಳೆಲ್ಲ ಬರೋದು, ರೈತರು ಜಾಸ್ತಿ. ಅದಕ್ಕೋಸ್ಕರ ಎಲ್ಲ ಇಲ್ಲಿ ಅಷ್ಟೊಂದು ಬೆನಿಫಿಟ್ ಇದೆ. ಯಾರಿಗಾಗಲಿ ಊಟ ಆಗಲಿ ಅಷ್ಟೇ, ಫುಲ್ ಊಟ ಕೊಡ್ತೀವಿ. ಓಕೆ. ಏನು ಕೇಳಲ್ಲ, ಇಷ್ಟೇ ಕೊಡ್ರಿ ಅಂತ. ಕೆಲವರು ಪಾರ್ಸಲ್ ತಗೊಂಡೋಗ್ತಾರೆ, ಅವ್ರು ಎಷ್ಟು ಬೇಕಾರೋ ಅಷ್ಟು ಅವ್ರು ಹೇಳ್ತಾರೆ, ನಮ್ಗೆ ಮಸ್ತ್ ಊಟ ಆಗುತ್ತೆ, ಚೆನ್ನಾಗಿ ಕೊಡ್ತೀರಾ ಅಂತ. ಓಕೆ. ಮೊದಲು ದುಡ್ಡು ಇಸ್ಕೊಂಡು ಊಟ ಕೊಡಲ್ಲ? ಇಲ್ಲ ಸರ್, ಮೊದಲು ಊಟ ನೀವೇ ತಿಂದು ನೀವೇ ಲೆಕ್ಕ ಹೇಳ್ಬೇಕು, ಇಷ್ಟು ತಿಂದೈತಿ, ಇಷ್ಟು ಇಡ್ಲಿ ತಿಂದೈತಿ ಅಂತ ಎಲ್ಲ ನೀವೇ ಹೇಳ್ಬೇಕು. ಎಲ್ಲ ಕರೆಕ್ಟಾಗಿ ಹೇಳ್ತಾರೆ ಸರ್, ಅದ್ರಾಗ ಏನಿಲ್ಲ. ಯಾರೊಬ್ರು ಇರ್ತಾರೆ, ಅವಕ್ಕಂತ ತಲೆ ಕೆಡಿಸ್ಕೊಂಬಲ್ಲ, ಅವು ಹೋಗ್ರಿ ಅಂತ ಸುಮ್ಮನೆ ಆಗ್ತೀವಿ. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತಣ್ಣ? ಸರಿ, ಚಾನಲ್ ಪಕ್ಕ ಟಿವಿ ಸರ್ಕಲ್. ಟಿವಿ ಸರ್ಕಲ್, ಹಿರಿಯೂರು ಟಿವಿ ಸರ್ಕಲ್, ಚಾನಲ್ ಪಕ್ಕ. ಓಕೆ. ಸುಂದರ್ ಗಣೇಶ್ ಹೋಟ್ಲ್ ಅಂತ ಹೇಳಿದ್ರೆ ಯಾರು ಕೇಳಿದ್ರೆ ಹೇಳ್ತಾರೆ, ಯಾರು ಬೇಕಾದ್ರೆ ಹೇಳ್ತಾರೆ. ಓಕೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ರೆಕಾರ್ಡ್ ಮಾಡಿ. ಗೈಸ್ ನೋಡ್ತಿದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬೋಯ್.